ಹರಹೆ ಓಂ. ಎಲ್ಲರಿಗೂ ನಮಸ್ಕಾರ. ಸಣ್ಣ ಕಥೆ, ಒಳ್ಳೆಯ ಸಂದೇಶ. ಒಮ್ಮೆ ಒಬ್ಬ ಸ್ಕೂಲ್ ಟೀಚರ್ ಮಕ್ಕಳಿಗೆ ಒಂದು ಎಕ್ಸಾಮ್ ತಗೊಳ್ಬೇಕು ಅಂಥೇಳಿ ಹೇಳ್ದ, ನಾನಿವತ್ತೊಂದು ಸ್ಪೆಷಲ್ ಎಕ್ಸಾಮ್ ತಗೊಳ್ತೀನಿ, ನೀವೆಲ್ಲ ರೆಡಿ ಆಗಬೇಕು. ಮಕ್ಕಳೆಲ್ಲ ಗಾಬರಿ, ಮಂತ್ಲಿ ಎಕ್ಸಾಮ್ ಬೇರೆ ಇರ್ತಾವೆ, ಇದು ಸ್ಪೆಷಲ್ ಎಕ್ಸಾಮ್ ಏನು? ಎಲ್ಲರಿಗೆ ಕ್ವಶನ್ ಪೇಪರ್ ಕೊಟ್ಟರು. ಆ ಕ್ವಶನ್ ಪೇಪರ್ನ ಅಲ್ಲಿ ಉಲ್ಟಾ ಟೇಬಲ್ ಮೇಲೆ ಇಟ್ಟರು ಆ ಟೀಚರ್. ಯಾರೂ ಇದನ್ನು ತೆಗಿಬೇಡ್ರಿ, ಯಾರೂ ಇದನ್ನು ನೋಡಬೇಡ್ರಿ, ನಾನು ಯಾವಾಗ ಹೇಳ್ತೀನೋ ಅವಾಗ ನೋಡ್ರಿ, ನಾನು ಬೋರ್ಡ್ ಮೇಲೆ ಬರಿತಾ ಇದ್ದೀನಿ ಅದನ್ನು ನೋಡ್ರಿ. ಸರಿ ಸರ್ ಅಂತಂದು ಬೋರ್ಡ್ ಮೇಲೆ ಬರ್ಲಿಕ್ಕದು 2+2 4, 2+3 6, 2+4 8, 2+5 9, 2+6 12 ಹೀಗೆಲ್ಲ ಬರೆದು ಹುಡುಗರು, ಸರ್ 2+5 10 ಆಗಬೇಕು, ನೀವು 9 ಬರೆದಿರಿ. ಹಾಂ ಸರಿ 10 ಮಾಡ್ತೀನಿ ಅಂತ 10 ಮಾಡಿದ್ರು, ಉಳಿಕೆ ಎಲ್ಲ ಬರೆದು. ಸರಿ, ಈಗ ನಿಮ್ಮ ಕ್ವಶನ್ ಪೇಪರ್ ನೋಡಿ ಆನ್ಸರ್ ಮಾಡಿರಿ. ಎಲ್ಲ ಹುಡುಗರ ಕ್ವಶನ್ ಪೇಪರ್ ತೊಗೊಂಡ್ರು. ನೋಡಿದ್ರೆ ಅದರಲ್ಲಿ ಏನಿಲ್ಲ, ವೈಟ್, ಒಂದು ನಡುವೆ ಸಣ್ಣ ಚುಕ್ಕಿ, ಕರಿ ಚುಕ್ಕಿ ಅದ. ಸರ್ ಏನೂ ಬರೋದಿಲ್ಲ, ಕ್ವಶನ್ಸೇ ಇಲ್ಲ, ಎಲ್ಲ ಪೇಪರ್ ವೈಟ್ ಅದ, ಒಂದು ಚುಕ್ಕಿ ಮಾತ್ರ ಅದ ನಡುವ. ಅಲ್ಲ ನೀವು ನೋಡ್ರಿ, ನಿಮ್ಗೆ ಏನು ತಿಳಿದಿದ್ದು ಬರೀರಿ. ಸರಿ ಸರ್ ತೊಗೊಂಡ್ರು ಕಾಪಿ, ಅವರೆಲ್ಲ ನೋಟ್ಬುಕ್ಗಳೆಲ್ಲ ಬರೆದ್ರು. ಆ ಚುಕ್ಕಿ ಹೀಗಿದೆ, ನಡಬರ್ಕಿದೆ, ಅದು ಕಾರ್ನರ್ಕಿದ್ರೆ ಹೀಗಿರ್ತಿತ್ತು, ಅದು ಇರ್ತಿತ್ತು, ಆ ಚುಕ್ಕಿ ಅದು ಇದು ಏನೇನು ಅವ್ರು ತಿಳಿದಿದ್ದೆಲ್ಲ ಆ ಕರಿ ಡಾಟ್ ಬಗ್ಗೆನೇ ಬರೆದು ಎಲ್ಲರೂ ಕ್ವಶನ್ ಪೇಪರ್ಸು ಆನ್ಸರ್ ಪೇಪರ್ಸ್ ಕೊಟ್ಟರು. ಸರ್ ಎಲ್ಲರೂ ಆನ್ಸರ್ ಪೇಪರ್ ನೋಡಿದರು, ಇಟ್ಕೊಂಡ್ರು, ಹೇಳಿದರು, ನೋಡ್ರಿ ನಾನಿವತ್ತು ನಿಮ್ಗೆ 2 ಲೆಕ್ಕಗಳನ್ನು ಹೇಳಿದ್ದೆ. ಒಂದು 2 1 2 2 2 4 2 3 6 2 4 8 ಈ ಲೆಕ್ಕ ಬರೆದಿದ್ದೆ. ನಾನು 9 ಕರೆಕ್ಟ್ ಬರೆದಿದ್ದೆ. ಒಂದು ಮಾತ್ರ 2 5 10 ಬರಿಬೇಕಾಗಿದ್ದು, ಬೇಕಂತಲೇ 2 5 9 ಬರೆದಿದ್ದೆ. ನಿಮ್ದೆಲ್ಲ ಕಾನ್ಸಂಟ್ರೇಷನ್ ಆ 1 ಕಡೆ ಹೋಯ್ತು. 2 5 9 ಯಾಕೆ ಬರೆದಿರಿ ಸರ್ ಅಂತೇಳಿ ಕಡೆ ಹೋಯ್ತು ಹೊರತು ಉಳುಕಿ 9 ಕರೆಕ್ಟ್ ಬರೆದ ಕಡೆ ನೀವು ಏನೂ ಹೇಳಿಲ್ಲ. ಅದಾದ ನಂತರ ಈ ವೈಟ್ ಪೇಪರ್ನಲ್ಲಿ ಇಷ್ಟೆಲ್ಲ ಭಾಗ ಬೆಳೆದಿದೆ, ಇದರಲ್ಲಿ ಏನಾದರೂ ಇಳಿಸ್ಬೋದು, ಇದರಲ್ಲಿ ಏನಾದರೂ ಮಾಡ್ಬೋದು, ಅದ್ರದ್ದು ಏನೂ ನಿಮಗೆ ತಲೆಗೆ ಬಂದಿಲ್ಲ. ಕರಿ ಚುಕ್ಕಿ ಆ ಕರಿ ಡಾಟ್ ಎಲ್ಲರೂ ಕರಿ ಡಾಟ್ ಬಗ್ಗೆನೇ ಬರೆದಿದ್ದೀರಿ. ಈ ರೀತಿ ಆಗಬಾರ್ದು. ಜೀವನದಲ್ಲಿ ನಾವು ಅದನ್ನೇ ನೋಡಬಾರ್ದು. ಪಾಸಿಟಿವ್ ಥಿಂಕಿಂಗ್ ಇರಬೇಕು. ಯಾವಾಗ ನೆಗೆಟಿವ್ ಥಿಂಕಿಂಗ್ ಮಾಡಬೇಡ್ರಿ. ಜೀವನದಲ್ಲಿ ಕಷ್ಟಗಳು ಬರ್ತಾವ, ನಷ್ಟಗಳು ಬರ್ತಾವ, ಸಮಸ್ಯೆಗಳು ಬರ್ತಾವ, ಏನಾದರೂ ಪ್ರಾಬ್ಲಮ್ಸ್ ಬರ್ತಾವ, ಅದರದೇ ಕಡೆ ಗಾಬರಿಯಾಗಿ ನೋಡಬೇಡ್ರಿ. ಭಗವಂತ ನಮಗೆಲ್ಲ ಇಷ್ಟು ಜೀವನ ಕೊಟ್ಟಿದ್ದಾನ, ಭಗವಂತ ನಮಗೆಲ್ಲ ಇದು ಕೊಟ್ಟಿದ್ದಾನ, ಇದರ ಬಗ್ಗೆ ನೋಡ್ರಿ, ಪಾಸಿಟಿವ್ ಆಗಿ ನೋಡ್ರಿ. ಒಂದು 100 ಜನರು ಹುಟ್ಟಿದ್ರೆ 15 ಜನರು ಅಪಾಯಿಸಾಗಿ ಹುಡ್ತಾರೆ. ಯಾವುದೋ ಕಿವಿ ಕೇಳಿಸೋದಿಲ್ಲ, ಮೂಗು ಸೊಟ್ಟು, ಕೈ ಸೊಟ್ಟು, ಬಾಯಿ ಸೊಟ್ಟು, ಏನೋ ಅಪಾಯಿಸಾಗಿ ಹುಡ್ತಾರೆ. 8 ಮಂದಿ 100ಕ್ಕೆ 8 ಮಂದಿ ಯಾವುದೋ ಒಂದು ಭಯಾನಕ ಡಿಸೀಸ್ ಅಂತ ಹುಡ್ತಾರೆ, ಕ್ಯಾನ್ಸರ್ನಂಥ ಭಯಾನಕ ಡಿಸೀಸ್. ನಮಗದು ಇಲ್ಲ, ಭಗವಂತ ಥ್ಯಾಂಕ್ ಯು. 100ಕ್ಕೆ 15 ಮಂದಿ ಅಪಾಯಿಸಾಗಿ ಹುಡ್ತಾರೆ, ನಾವು ಅದರ ಲಿಸ್ಟ್ನಲ್ಲಿಲ್ಲ, ಥ್ಯಾಂಕ್ ಯು. ಈ ರೀತಿ ನಾವು ಆ ರೀತಿ ಇದನ್ನು ಮಾಡ್ತಾ ಇರಬೇಕು. ಯಾಕಂತಂದ್ರೆ ಆ ಜನರಿಗಿಂತ ನಾವೆಷ್ಟೋ ಗುಣ, ನಮಗೆ ಭಗವಂತ ಎಷ್ಟೋ ಇದು ಕೊಟ್ಟಿದ್ದಾನ, ನಾವು ಇವತ್ತು ಆರೋಗ್ಯವಾಗಿದ್ದೀವಿ ಅಂಥೇಳಿ ಅದನ್ನು ನೀವು ಪಾಸಿಟಿವ್ ಆಗಿ ಯಾವಾಗಿ ತೊಗೋಬೇಕು. ನಮಗೆ ಹೆಚ್ಚು ಯಾವುದು ಲಾಭ ಆಗ್ತದೋ, ಹೆಚ್ಚು ನಮಗೆ ಇದಾಗ್ತದೋ ಅದ್ರ ಬಗ್ಗೆ ನಿಮ್ಮ ಲಕ್ಷ್ಯ ಇರಬೇಕು ಹೊರತು ಸಣ್ಣ ವಿಷಯಗಳ ಬಗ್ಗೆ ನೀವು ಗಾಬರಿ ಆಗಬೇಡ್ರಿ. ಮಕ್ಕಳಿಗೆ ಆ ರೀತಿ ಪಾಠ ಹೇಳಿದರು ಗುರುಗಳು. ನೀವು ನೋಡ್ರಿ, ಎಷ್ಟೇ ನಾವು ಆಲೋಚನೆ ಮಾಡಿದಾಗ ಕೂಡ ನಮ್ಮಲ್ಲಿ ಇರ್ತಕ್ಕಂಥದ್ದು ಬುದ್ಧಿ ಇನ್ನೊಬ್ಬರು ತಪ್ಪುಗಳನ್ನು ಹುಡುಕೋದ್ರಲ್ಲೇ ಹೋಗ್ಬಿಡ್ತದೆ. ಇನ್ನೊಬ್ಬರಲ್ಲಿ ಇರ್ತಕ್ಕಂಥ ಅನೇಕ ಒಳ್ಳೆಯ ಗುಣಗಳಿರ್ತಾವೆ, ಅನೇಕ ಅವರಲ್ಲಿ ಇರ್ತಕ್ಕಂಥ ಇದಿರ್ತಾವೆ, ಅದ್ರ ಕಡೆ ನಮ್ಮ ಲಕ್ಷ್ಯ ಇರೋದಿಲ್ಲ. ಅವ ಒಂದು ತಪ್ಪು ಮಾಡಿದ ಅಂದ್ರೆ ಅದ್ರ ಕಡೆ ಲಕ್ಷ್ಯ ಇರ್ತದೆ. ಜೀವನದಲ್ಲಿ ಸಹಿತ ಬಂಧು ಬಳಗ ಪರಿವಾರ ಅವರು ಎಲ್ಲರೂ ನಮ್ಮ ತಪ್ಪನ್ನು ಹುಡುಕ್ತಾ ಇರ್ತಾರೆ. ನೀವೊಂದು 100 ಕೆಲಸಗಳು ಒಳ್ಳೇದು ಮಾಡಿಕೊಡ್ರಿ, ಅವರು ಅದಕ್ಕೆ ಥ್ಯಾಂಕ್ಸ್ ಹೇಳೋದಾಗಲಿ, ಅದ್ರ ಬಗ್ಗೆ ಧನ್ಯತೆ ವ್ಯಕ್ತ ಮಾಡೋದಾಗೋದಿಲ್ಲ. ಒಂದು ತಪ್ಪು ಮಾಡ್ರಿ, ಎಲ್ಲರೂ ಅದನ್ನೇ ಹೇಳ್ತಾರೆ, ಹೀಗೆ ಮಾಡ್ದ ತಪ್ಪು ಮಾಡಿದ ಅಂತೇಳಿ. ಅದನ್ನು ಸ್ವಭಾವ ಜನರದು. ನಮ್ಮ ಒಂದು ಸಣ್ಣ ತಪ್ಪಿನ ಕಡೆ ನೋಡ್ತಾ ಇರ್ತಾರೆ, ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಯಾವಾಗ ತಪ್ಪು ಮಾಡ್ತಾನೆ, ಯಾವಾಗ ಕಂಡು ಹಿಡಿಯೋಣ, ಯಾವಾಗ ಇದು ಮಾಡೋಣ ಅಂಥೇಳಿ. ಅದಕ್ಕೋಸ್ಕರ ನಾವು ಯಾವಾಗ ಪಾಸಿಟಿವ್ ಆಲೋಚನೆ ಮಾಡ್ತಾ ಇರಬೇಕು, ಒಳ್ಳೆಯ ಆಲೋಚನೆ ಮಾಡ್ತಾ ಇರಬೇಕು. ನಮ್ಮ ಮಕ್ಕಳಿಗೆ ಒಳ್ಳೆಯ ಕಥೆಗಳನ್ನು ಹೇಳಬೇಕು, ಮಕ್ಕಳನ್ನ ಆ ರೀತಿ ತಯಾರು ಮಾಡಬೇಕು. ಸಣ್ಣ ಇದ್ದಾಗೆ ಹುಡುಗರಿಗೆ ಒಳ್ಳೆ ಕಥೆಗಳನ್ನು ಹೇಳೋದು, ಒಳ್ಳೆಯ ಅಭ್ಯಾಸಗಳನ್ನು ಹಾಕೋದು. RSS ಆಗಲಿ, ರವಿಶಂಕರ್ ಗುರೂಜಿ ಆಗಲಿ, ಇದಕ್ಕೆ ಮಕ್ಕಳನ್ನ ಕಳಿಸ್ಕೊಡ್ಬೇಕು. ಇಂದಿನ ಮಕ್ಕಳೇ ಮುಂದಿನ ನಮ್ಮ ನಾಗರಿಕರು, ನಮ್ಮ ಮುಂದಿನ ಭವಿಷ್ಯ.
ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಕ್ಕಳು ನೀವು ಸರಿಯಾಗಿ ಒಂದು ರೀತಿ ಆತ್ಮೀಯವಾಗಿ ವಾತಾವರಣ ಇತ್ತಪ್ಪ ಅಂದ್ರೆ ಅದು ಸ್ವರ್ಗ ಇದ್ದಂಗೆ ಮನೆ, ಅದಕ್ಕಿಂತ ಹೆಚ್ಚು ಏನು ಬೇಕಾಗಿಲ್ಲ. ಆ ಮಕ್ಕಳಿಗೆ ಆ ಸಂಸ್ಕಾರ ಕೊಡಬೇಕು. ಎಲ್ಲರ ಜೊತೆಗೆ ನಗುನಗುತ್ತಾ ಮಾತಾಡೋದು, ಫ್ರೆಂಡ್ ಸರ್ಕಲ್ ಜೊತೆಗೆ ಇದು ಮಾಡೋದು, ಹೆಚ್ಚು ಆಟ ಆಡ್ಲಿಕ್ಕೆ ಹೋಗೋದು, ಸೆಲ್ ಫೋನ್ಗಳನ್ನು 24 ಗಂಟೆ ಕೊಡಲಾರ್ದಂಗೆ ಅವರಿಗೆ ಪಾಸಿಟಿವ್ ಥಿಂಕಿಂಗ್ಸ್ ಬರ್ತಕ್ಕಂಥ ಕಥೆಗಳನ್ನು ಹೇಳಬೇಕು ಕೂಡ್ಸ್ಕೊಂಡು. ಸಣ್ಣವರಿದ್ದಾಗೆ ಹೇಳ್ಕೊತಿದ್ರು ಇದಾಗ್ತದೆ. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ತಾಯಿ ಹೇಳ್ತಿದ್ಲು ಜೀಜಾಬಾಯಿ, ವಿವೇಕಾನಂದರಿಗೆ ಅವ್ರ ತಾಯಿ ಹೇಳ್ತಿದ್ಲು ಕಥೆಗಳು. ಆ ಹೇಳಿದಾಗ ಆ ಕಥೆಗಳಲ್ಲಿಂದ ಮಕ್ಕಳು ಆ ರೀತಿ ಆದರು. ಆ ರೀತಿ ಮಕ್ಕಳಲ್ಲಿ ಒಂದು ಒಳ್ಳೆ ಪಾಸಿಟಿವ್ ಥಿಂಕಿಂಗ್ ಬರಬೇಕು. ಸಮಸ್ಯೆಗಳು ಬಂದಾಗ ಧೈರ್ಯವಾಗಿ ನಿಂದಿರ್ತಕ್ಕಂಥದ್ದು. ಅವ್ರಿಗೆ ಧರ್ಮಾಚರಣೆ ಇರಲಿ, ಜಪ ತಪ ಮಡಿ ಆಚಾರ ವಿಚಾರ ಅವೆಲ್ಲ ಕಲಿಸ್ರಿ. ಅದ್ರ ಜೊತೆಯಲ್ಲಿ ಧೈರ್ಯವಾಗಿ ಜೀವನದಲ್ಲಿ ಸಮಸ್ಯೆಗಳಿಗೆ ಎದುರಿಸ್ತಕ್ಕಂಥದ್ದು. ಸಣ್ಣ ಸಣ್ಣ ವಿಷಯಕ್ಕೆ ಆತ್ಮಹತ್ಯೆ ಮಾಡ್ತಕ್ಕಂಥ ಮಕ್ಕಳು ಇದ್ದಾರೆ. ಫೇಲ್ ಆದಗಳಿಗೆ ಬಹಳ ಜನರು ಸತ್ತೋಗ್ಬಿಡ್ತಾರೆ, ಎಕ್ದಮ್ ಗಾಬರಿ ಆಗಿಬಿಡ್ತಾರೆ. ಅದು ಆಗಲಾರ್ದಂಗೆ ಇಂಥ ಕಥೆಗಳನ್ನು ಹೇಳಿ ಮಕ್ಕಳನ್ನ ಆ ರೀತಿ ತಯಾರು ಮಾಡಿರಿ. ಫೇಲ್ ಪಾಸ್ ನಡೀತಿರ್ತದೆ, ಏನಾಗೋದಿಲ್ಲ, ಮುಂದಿನ ಸಲ ಪಾಸ್ ಆಗ್ತಿತ್ತು ಅಂತೇಳಿ ಧೈರ್ಯ ಕೊಡ್ರಿ. ಅವ್ರಿಗೆ ಒಂದು ಫ್ರೆಂಡ್ಸ್ ಟೈಪ್ ನೋಡ್ರಿ ಮಕ್ಕಳಿಗೆ. ಆ ರೀತಿ ಮಕ್ಕಳ ಬಗ್ಗೆ ತಂದೆ ತಾಯಿದು ಹೆಚ್ಚು ಧ್ಯಾನ ಇರಬೇಕು. ಭಾರತ್ ಮಾತಾ ಕಿ ಜೈ. ಎಲ್ಲರಿಗೆ ತಲೆಬಾಗಿ ನಮಸ್ಕರಿಸುತ್ತೆ.